ಮೈಸೂರಿನಲ್ಲಿ ದಾರಿಯಲ್ಲಿ ಹೋಗ್ತಾ ಇದ್ದಂಥ ಕಾರನ್ನ ಅಡ್ಡಗಟ್ಟಿ ದರೋಡೆ ಮಾಡಿದಂಥ ಪ್ರಕರಣ ಇತ್ತಲ್ಲ, ಅದಕ್ಕೊಂದಿಷ್ಟು ಈಗ ಟ್ವಿಸ್ಟ್ ಸಿಗ್ತಾ ಇದೆ. ಇವರು ಬಳಕೆ ಮಾಡಿದಂಥ ಕಾರ್ ಯಾವುದು? ಅದನ್ನ ಬಾಡಿಗೆಗೆ ಪಡೆದಿದ್ರಂತೆ. ₹1,000 ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಕೋಟಿ ರೂಪಾಯಿ ಪಡ್ಕೊಂಡಿರುವಂತಹ ಸ್ಟೋರಿ ಇದು. ಅದು ನಿಯತ್ತಾಗಿ ಅಲ್ಲ, ದರೋಡೆ ಮಾಡಿ ದೆಹಲಿ ರಿಜಿಸ್ಟ್ರೇಷನ್ ನಂಬರ್ ಪ್ಲೇಟ್ ಅನ್ನು ಅಳವಡಿಸಿಕೊಂಡು ದರೋಡೆ ಮಾಡೋಕೆ ಯತ್ನವನ್ನ ಮಾಡಿದ್ದಾರೆ. ದಿನಕ್ಕೆ ₹1,000 ಬಾಡಿಗೆಯನ್ನ ಕೊಟ್ಟು ಕಾರನ್ನ ದರೋಡೆಕೋರು ಪಡೆದಿರ್ತಾರೆ. ಟ್ರಾವೆಲ್ಸ್ನಲ್ಲಿ ಬಾಡಿಗೆಯನ್ನ ಪಡ್ಕೊಂಡಿರ್ತಾರೆ. ಅಪರಾಧಕ್ಕೆ ಬಳಸಿದ ಕಾರು ಮಾಲೀಕನ ಪತ್ತೆ ಹಚ್ಚಿದ್ದಾರೆ ಪೊಲೀಸರು. ಅದರ ಮೂಲಕವಾಗಿ ಈಗ ಗೊತ್ತಾಗಿದೆ ಈ ಕಾರನ್ನ ಬಾಡಿಗೆಗೆ ಪಡೆದುಕೊಂಡಿದ್ರು ಅಂತ ಹೇಳಿ. ₹1,000 ದಿನಕ್ಕೆ ಅಂತ ಹೇಳಿ ಕೊಟ್ಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡಿರೋದು ₹1,000, ದರೋಡೆ ಮಾಡಿ ಕೋಟಿ ರೂಪಾಯಿಯಲ್ಲಿ ಈಗ ಗಳಿಸ್ಕೊಂಡು ಹೋಗಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಈಗ ಪೊಲೀಸರು ಕೂಡ ತಡಕಾಡ್ತಾ ಇದ್ದಾರೆ, ಏನು ಎತ್ತ ಯಾರು ಏನು ಅಂತ ಹೇಳಿ. ಈಗ ಸದ್ಯಕ್ಕಂತೂ ಆ ಕಾರು ಮಾಲೀಕರನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ದೆಹಲಿ ರಿಜಿಸ್ಟ್ರೇಷನ್ ನಂಬರ್ ಪ್ಲೇಟನ್ನು ಅಳವಡಿಸಿಕೊಂಡು ದರೋಡೆ ಮಾಡೋಕ್ಕೆ ಯತ್ನವನ್ನು ಮಾಡಿರೋದಿದು. ಸೊ ಟ್ರಾವೆಲ್ಸ್ಗೆ ಪಡ್ಕೊಂಡಿರುವಂಥ ಕಾರ್ ಅದು, ಟ್ರಾವೆಲ್ಸ್ನ ಗಾಡಿ ಅದು. ಮೈಸೂರು ರೋಡ್ ರಾಬರಿ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು ಏನು ಅಂತಂದರೆ, ಬಾಡಿಗೆ ಕಾರನ್ನು ಪಡ್ಕೊಂಡು ಕೋಟಿಗಟ್ಟಲೆ ಹಣವನ್ನು ದರೋಡೆ ಮಾಡ್ಕೊಂಡು ಹೋಗಿರೋದು. ಹೇಗೆ ಗೊತ್ತಾಗಿತ್ತು ಅವರಿಗೆ ಅದರಲ್ಲಿ ಆ ರೀತಿಯಾಗಿ ದುಡ್ಡಿದೆ ಏನು ಅಂತ ಹೇಳಿ? ಗೊತ್ತಿದ್ದವರೇ ಈ ರೀತಿಯಾಗಿ ಮಾಡಿದಾರ ಅಥವಾ ಗೊತ್ತಿದ್ದವರೇ ಈ ರೀತಿಯಾಗಿ ಮಾಡಿಸಿದಾರಾ? ಪ್ರತಿದಿನಕ್ಕೆ ₹1,000 ಅಂತೇಳಿ ಬಾಡಿಗೆಯನ್ನು ಹೇಳಿ ಕಾರನ್ನು ಬಾಡಿಗೆಗೆ ಪಡ್ಕೊಂಡಿದ್ದು. ನನ್ನ ಸಹೋದ್ಯೋಗಿ ಈಗ ಮೈಸೂರು ಪ್ರತಿನಿಧಿ KP ನಾಗರಾಜ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. KP ನಾಗರಾಜ್, ಇನ್ವೆಸ್ಟ್ಮೆಂಟ್ ಏನೋ ₹1,000 ಮಾಡಿದ್ರು, ಆದರೆ ಕೋಟಿಗಟ್ಟಲೆ ಏನೋ ಲಾಭವನ್ನು ಪಡ್ಕೊಂಡ್ರು. ಅದು ನಿಯತ್ತಾಗಿ ಅಲ್ಲ, ದರೋಡೆ ಮೂಲಕವಾಗಿ. ಓಕೆ, ಒಂದು ಕಡೆಗೆ. ಆದರೆ ಈ ರೀತಿಯಾಗಿ ಅವರ ಬಳಿ ಇಷ್ಟೊಂದಿತ್ತು, ದುಡ್ಡಿತ್ತು, ಅವುಗಳನ್ನೆಲ್ಲ ದರೋಡೆ ಮಾಡಬೇಕು ಅನ್ನೋದಾದರೆ ಯಾರೋ ಗೊತ್ತಿದ್ದವರೇ ಹೇಳಿಸಿ ಮಾಡಿಸಿರೋ ರೀತಿಯಲ್ಲಿ ಅನುಮಾನಕ್ಕೆ ವ್ಯಕ್ತವಾಗ್ತಾ ಇದೆ, ಅಥವಾ ಗೊತ್ತಿದ್ದವರೇ ಇದನ್ನು ಮಾಡಿರೋದಂತೂ ಮೇಲ್ನೋಟಕ್ಕಂತೂ ಕಾಣಿಸ್ತಾ ಇದೆ. ಏನು ಬರ್ತಾ ಇದೆ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ KP ನಾಗರಾಜ್? ಅರುಣ್, ಯಾಕೆಂದರೆ ಈ ಕಾರನ್ನು ಕೇರಳದಿಂದ ಚೇಸ್ ಮಾಡ್ಕೊಂಡು ಬಂದಿರುವಂಥದ್ದು, ಕೇರಳದಿಂದ ಫಾಲೋ ಮಾಡ್ಕೊಂಡು ಬಂದಿರುವಂಥದ್ದು. ಹಾಗಾಗಿ ಯಾರೋ ಗೊತ್ತಿದ್ದಂಥವರೇ, ಯಾಕಂದರೆ ಈ ಒಂದು ಗಾಡಿ ಒಳಗಡೆ ದುಡ್ಡಿದೆ, ದುಡ್ಡು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂತಹ ಕಾರಣಕ್ಕೋಸ್ಕರವಾಗಿಯೇ ಈ ರೀತಿಯಾಗಿ ಗೊತ್ತಿದ್ದಂಥವರೇ ಇದನ್ನು ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ಒಟ್ಟು 2 ಕಾರುಗಳು ಈಗ ಸೀಸ್ ಆಗಿದೆ. ಅದು ಏನು ಈ ಒಂದು ದರೋಡೆ ಪ್ರಕರಣಕ್ಕೆ ಬಳಕೆ ಮಾಡಿದಂತಹ ಕಾರ್ ಏನಿದೆ, ಕಾರನ್ನು ಟ್ರಾವೆಲ್ಸಲ್ಲಿ ಇವರು ಬಾಡಿಗೆಯನ್ನು ಪಡೆದುಕೊಂಡಿದ್ರು. ₹1,000 ಬಾಡಿಗೆಯನ್ನು ಪಡೆದುಕೊಂಡಿದ್ರು. ಅಂದರೆ ಒಂದು ದಿನಕ್ಕೆ ₹1,000 ರೀತಿಯಲ್ಲಿ ಈ ಒಂದು ಕಾರನ್ನು ತೆಗೆದುಕೊಂಡು ಬಂದಿದ್ದರು. ಈಗ ಪೊಲೀಸರಿಗೂ ಅದೆಲ್ಲದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಜೊತೆಗೆ ಆ ಟ್ರಾವೆಲ್ನ ಆಫೀಸ್ನ ಕಚೇರಿಯಲ್ಲಿ ಇರುವಂಥ CCTVಯ ಫುಟೇಜ್ನಲ್ಲಿ ಆಗುಂತಕರ ಫೋಟೋವು ಕೂಡ ಲಭ್ಯವಾಗಿದೆ. ಹಾಗಾಗಿ ಸದ್ಯಕ್ಕೆ ಇದು ಒಂದು ಮಹತ್ತರವಾದಂತಹ ಲೀಡ್ ಅಂತಲೇ ಹೇಳ್ಬೋದು ಇಡೀ ಪ್ರಕರಣವನ್ನು ಬೇಯಿಸೋದಕ್ಕೆ. ಯಾಕೆಂದರೆ ಇಲ್ಲಿಯ ತನಕ ಆಗುಂತಕರ ಒಂದು ಚಹರೆಯೂ ಕೂಡ ಸ್ಪಷ್ಟವಾಗಿರಲಿಲ್ಲ. ದಿನಕ್ಕೊಂದು ನಂಬರ್, ಅಂದರೆ ಗಂಟೆಗೊಂದು ನಂಬರ್ಗಳನ್ನ ಬದಲಾಯಿಸುವಂಥ ರೀತಿಯಾದಲ್ಲೇ ಖತರ್ನಾಕ್ ಬುದ್ಧಿಯನ್ನು ಆಗುಂತಕರು ಬಳಸ್ತಾ ಇದ್ದಾರೆ. ಹಾಗಾಗಿ ಒಂದು ಕಾರಿಂದ ಮತ್ತೊಂದು ಕಾರ್ಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಸದ್ಯಕ್ಕೆ ಪೊಲೀಸರಿಗೆ ಆಗುಂತಕರ ಚಹರೆಯೂ ಕೂಡ ಈಗ ಪತ್ತೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಇನ್ನೇನು 1-2 ದಿನದಲ್ಲಿ ಆಗುಂತಕರ ಟ್ರ್ಯಾಕ್ ಆಗ್ಬೋದು ಅನ್ನೋಂಥ ಆಶಾಭಾವನೆಯಲ್ಲಿ ಪೊಲೀಸರು ಕೂಡ ಇದ್ದಾರೆ.